ಅದ್ದೂರಿಯಾಗಿ ಆರಂಭಗೊಂಡ ಸಂವಿಧಾನ ಜಾಗೃತಿ ಜಾಥಾ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ನಗರಸಭೆ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಹಕ್ಕುಗಳ ಜನನಿ ನಮ್ಮ ಸಂವಿಧಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಅಂಗೀಕರಿಸಿಕೊಂಡ 75ನೇ ವರ್ಷಾಚರಣೆ ಅಂಗವಾಗಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಜಮಖಂಡಿ ನಗರದ ಬಸವ ಭವನದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಂತರ ನಗರಸಭೆ ಪೌರಾಯುಕ್ತರು ಆದ ಲಕ್ಷ್ಮೀ ಅಷ್ಟಗಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಸಸಿಗೆ ನೀರುಣಿಸುವುದರ ಮುಖೇನ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಸದಾಶಿವ ಮಕ್ಕೋಜಿ ತಹಶೀಲ್ದಾರ್ ಜಮಖಂಡಿ ಇವರು ಸಂವಿಧಾನ ಪೀಠಿಕೆ ಬೋಧಿಸಿದರು. ಜಮಖಂಡಿ ಉಪಾಧೀಕ್ಷಕರು ಆದ ಶಾಂತವೀರ್ ಮಾತನಾಡಿದರು. ನಂತರ ಉಪ ವಿಭಾಗದ ಅಧಿಕಾರಿಗಳು ಆದ ಸಂತೋಷ್ ಕಾಮಗೌಡ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠದ ಸ್ವಾಮೀಜಿಗಳು, ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರವೀಣ್ ಸಿಟಿ ಟಿವಿ ಜಮಖಂಡಿ. ನಮ್ಮ ಭಾರತ ದೇಶ ನೋಡಿ, ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ಜನಾಂಗವನ್ನು ಮಾತ್ರ ನಾವು ನೋಡ್ತೀವಿ. ಒಂದೊಂದು ದೇಶಗಳಿಗೆ ಹೋದರೆ ಒಂದೊಂದು ಜನಾಂಗವನ್ನು ನೋಡ್ತೀವಿ. ಆದರೆ ಭಾರತದ ದೇಶ ಆದರೆ ಅದರ ಅಭಿಮಾನ ಕೆಲವರಿಗೆ ಮಾತ್ರ ಇಷ್ಟೇ. ಅವರು ಅದರ ಬಗ್ಗೆ ಅಭಿಮಾನ ಇಟ್ಕೊಂಡವರು. ಅದರ ನಾ ಹೇಳೋದೇನಂದ್ರೆ ಅದರ ಲಾಭವನ್ನು ಸಾಮಾನ್ಯ 50% ಜನಕ್ಕೆ ಲಾಭ ತಗೊಳ್ತಾರೆ. ಆದರೆ ಇದರ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ಅಭಿಮಾನ, ಇದು ಸಂವಿಧಾನದ ಬಗ್ಗೆ ಅಭಿಮಾನ, ಇವೆಲ್ಲದರಿಂದ ಉಪಯೋಗ ಅದರ ಬಹಳ ಮಂದಿ ಅದರ ಬಗ್ಗೆ ಅಭಿಮಾನದಿಂದ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹೇಳಿ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡತಕ್ಕಂಥ ಇದರಲ್ಲಿ ಅವರ ವಿಚಾರ ಏನಿದೆ, ಭಾರತ ದೇಶಕ್ಕೆ ಆಡಳಿತ ತುಂಬ ಯಶಸ್ವಿ ಸಾಧನೆಗೆ ಏನೆಲ್ಲ ಅಂಶಗಳು ಬೇಕನ್ನ ಉದ್ದೇಶಿಸಿಕೊಂಡು ಆಲೋಚನೆ ಅವನ್ನೆಲ್ಲರೂ ಸಹ ಸೇರಿಸಿ ಸಂವಿಧಾನವನ್ನು ತಯಾರು ಮಾಡಿದ್ದಾರೆ. ಸಂವಿಧಾನ ಆತ್ಮ ಇರ್ತಕ್ಕಂಥ ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಒಳ್ಳೆಯ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾರತ ರಾಷ್ಟ್ರ ಹೆಂಗಿರಬೇಕು, ಭಾರತ ರಾಷ್ಟ್ರ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ರಾಷ್ಟ್ರವಾಗಿರ್ಬೇಕನ್ನ ಕಲ್ಪನೆ ಇಟ್ಕೊಂಡು ಅದನ್ನು ಪ್ರಸ್ತಾಪ ಮಾಡಿದರು. ಜೊತೆಗೆ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸ್ವಾತಂತ್ರ್ಯ, ನ್ಯಾಯ, ಭಾತೃತ್ವ ಭಾವನೆ ಇವುಗಳನ್ನ ಸಮಾನತೆ ಭಾವನೆಗಳನ್ನು ನೀಡಬೇಕನ್ನ ಕಾರಣಕ್ಕೆ ಅದನ್ನು ವ್ಯಕ್ತಪಡಿಸಿದರು. ಇದನ್ನು ನಾವು 1949 ನವೆಂಬರ್ 24 ತಾರೀಕು ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದರ ಆಧಾರದಲ್ಲೇ ಭಾರತ ಆಡಳಿತ ಯಶಸ್ವಿಯಾಗಿ ಸಾಗ್ತಾ ಇದೆ. ಬಂಧುಗಳೇ, ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನ ಇರ್ತಕ್ಕಂಥ ಪ್ರತಿಯೊಂದು ವಿಧಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಆಗಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಅಡಿಯಲ್ಲಿ ನಾವೆಲ್ಲರೂ ಸಹ ಜೀವನ ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಈ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಪೀಠಿಕೆಯನ್ನು ಪ್ರತಿದಿನವನ್ನು ನೋಡಬೇಕು. ಅಲ್ಲಿರ್ತಕ್ಕಂಥ ಅಂಶಗಳನ್ನು ನನ್ನ ಜೀವನದಲ್ಲಿ ಮತ್ತು ನನ್ನ ಕರ್ತವ್ಯಗಳು ಅಳವಡಿಸಬೇಕನ್ನ ಕಾರಣಕ್ಕೆ ನಾನು ಬಂದ ತಕ್ಷಣ ಮತ್ತೆ ಕೆಲಸ ಮಾಡಿದ್ದೆ. ನನ್ನ ಕಚೇರಿಯನ್ನು ರಿಮೇಷನ್ ಮಾಡಿಸಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಪೀಠಿಕೆಯನ್ನು ನಾನು ಬರೆಸಿದ್ದೆ. ಅದ್ರ ಜೊತೆ ನಮ್ಮ ಪೊಲೀಸ್ ಪೀಠಿಕೆ ಎರಡೂ ಕಾರ್ಯಕ್ರಮವನ್ನು ಮಾಡಿಸಿದ್ದು. ಇದರ ಉದ್ದೇಶ ಅಂದರೆ ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಎಲ್ಲ ಅಂಶಗಳಿದ್ದಾವೆ, ಅದನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲ ಮುಂದೆ ಸಾಗಬೇಕಾಗಿದೆ ನಾನು ವಿಚಾರ ಇಟ್ಕೊಂಡು ಈ ಸಂದರ್ಭದಲ್ಲಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಹಿರಿಯ ಅಧಿಕಾರಿಗಳಿಗೆ ನಮಸ್ಕಾರಗಳನ್ನು ಹಾಕ್ತಾ, ವೇದಿಕೆ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕಪತಿಯರು, ಎಲ್ಲ ವಿದ್ಯಾರ್ಥಿಗಳು, ಪತ್ರಿಕಾ ಮಾಧ್ಯಮಗಳು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಅಂಗೀಕಾರವನ್ನು 75ನೇ ವರ್ಷ ಪೂರೈಸ್ತಾ ಇರುವ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಹೆಮ್ಮೆಯನ್ನು ಅನಿಸ್ತಾ ಇದೆ. ಸಮಾಜದ ಸಮಸ್ತ ಸಮುದಾಯಗಳ ಮತ್ತು ಸಂವಿಧಾನವನ್ನು ಕುರಿತು ಜಾಗೃತಿಯನ್ನು ಮಾಡುವಂಥ ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ
ಹೆಗಡೆಯ ಸಮಿತಿ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂಥ ಸಂವಿಧಾನ ಜಾಗೃತಿ ಜನತಾದಳ ಹಾಗೂ ಅವರ ಸಮಾಜಮುಖಿ ಕಾರ್ಯವನ್ನು ಸರ್ವರಿಗೂ ಹೇಳುವಂಥ ಒಂದು ಪ್ರಯತ್ನ ಈ ದಿನ ಇಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಎಲ್ಲಿರುವಂಥ ಸಮಸ್ತ ಸಂವಿಧಾನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಭಾರತ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಸಾಮಾಜಿಕ, ರಾಜಕೀಯ, ಆರ್ಥಿಕ ಅವಕಾಶಗಳನ್ನು ಯಾವ್ಯಾವ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಎಷ್ಟು ವರ್ಷಗಳನ್ನು ಪೂರೈಸಿದ್ದೀವಿ ನಾವು? 74 ವರ್ಷಗಳನ್ನು ಪೂರೈಸಿ 75ನೇ ವರ್ಷ ಪೂರೈಸಿ 75 ವರ್ಷ ಆಗಿದೆ ಅಂದ್ರೆ ಭಾರತ 75 ವರ್ಷ ಏನಾದರೂ ಒಂದು ವಿಷಯದಲ್ಲಿ 75 ವರ್ಷ ಅಂದ್ರೆ ಬಹಳ ಗಟ್ಟಿಯಾಗಿದೆ ಅಂತ ನಾವು ಭಾರತ ಗಟ್ಟಿಯಾಗಿ ನಿಂತಿದೆ ಅಂತ ಸಂವಿಧಾನ ಬಂದ ಮೇಲೆ ನಾವು ಬಹಳ ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಆ 75 ವರ್ಷಗಳನ್ನ ಪೂರೈಸಿದ ಸಂದರ್ಭದಲ್ಲಿ ಸರ್ಕಾರ ಜನರಿಗೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಮಹತ್ವವನ್ನು ತಿಳಿಸಲಿಕ್ಕೆ ಆರಂಭ ಮಾಡಿದೆ. ಯಾರು ಈ ಒಂದು ಸಂವಿಧಾನ ರಚನಾ ಸಭೆಯ ನೆರವು ಸಮಿತಿಯ ಅಧ್ಯಕ್ಷರಾಗಿದ್ದರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕರೆಕ್ಟಾ? ಅವರೆಲ್ಲ ಒಬ್ಬರು ಹೇಳಿದ್ರು ಈಗಾಗಲೇ ಮಾತಾಡುವಾಗ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನಗಳ ಕಾಲ ಈ ಒಂದು ಸಂವಿಧಾನವನ್ನು ಮಾಡಲಿಕ್ಕೆ ಟೈಮ್ ತಗೊಂಡಿದ್ದಾರೆ. ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ? 18 ದಿನ. ಇಷ್ಟು ದಿನಗಳ ಕಾಲ ಸತತವಾಗಿ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ನೋಡಿ ಸಂವಿಧಾನ ಜಾರಿ ಇದೆ. ಸಂವಿಧಾನ ಜಾರಿಗೆ ಆಗೋಕ್ಕಿಂತ ಮುಂಚೆ ಈ ಸಂಸ್ಥಾನಗಳನ್ನ, ಈ ರಾಜ್ಯಗಳನ್ನ ಯಾರು ಆಳ್ತಾ ಇದ್ರು? ಬ್ರಿಟಿಷರು ಆಳ್ತಾ ಇದ್ರು. ಬ್ರಿಟಿಷರು ಇದ್ದರೆ ನಮ್ಮ ಭಾರತವನ್ನು ಯಾರು ಆಳ್ತಾ ಇದ್ರು? ನಾವಂದ್ರೆ ಯಾರು ಆಳ್ತಾ ಇದ್ರು? ರಾಜರು ಆಳ್ತಾ ಇದ್ರು.